ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ಮಾವಿನಕಾಯಿ ಸೀಸನ್ನು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಮಾವಿನಕಾಯಿ ಅಂದರೆ ಎಲ್ಲರಿಗೂ ಇಷ್ಟ, ಮಾವಿನ ಹಣ್ಣು ಅಂದರೆ ಇಷ್ಟ, ಉಪ್ಪಿನಕಾಯಿ ಅಂತ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಪ್ರಮಾಣ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ವರ್ಷ ಪೂರ್ತಿ ಹಾಳಾಗ್ದಾಗ ಇರ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಮನೆ ಮಾವಿನ ಮರದಲ್ಲಿ ನನ್ನ ಮಗಳೇ ಮಾವಿನಕಾಯಿನ ಕಿತ್ಕೊಟ್ಟಿದ್ದಾಳೆ ನೋಡಿ. ಇಲ್ಲಿ ಒಂದು 20-25 ಮಾವಿನಕಾಯಿ ಇದೆ ಅನಿಸುತ್ತೆ. ಇದನ್ನೆಲ್ಲ ನಾನು ನೀಟಾಗೆಲ್ಲ ತೊಳೆದಿಟ್ಕೊಂಡು ಒಂದು ಪಾತ್ರೆಲಿ ಇಟ್ಕೊಂಡು ಅದನ್ನೆಲ್ಲ ತೊಳೆದು ನೀಟಾಗಿ ನಾನು ಒರೆಸಿಟ್ಕೋತಾ ಇದ್ದೀನಿ. ಎಲ್ಲನೂ ಒಂದು ಡ್ರಾಪ್ ನೀರಿಲ್ದಾಗ ಒರೆಸ್ಕೋತಾ ಇದ್ದೀನಿ. ನೀವು ಒಂದಿನ ಮಾವಿನಕಾಯಿ ಕಿತ್ತರೂ ಅದನ್ನ ಅವತ್ತೊಂದು ದಿನ ನೀವು ಕಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಪಾತ್ರೆಗೆ ನೀರು ಹಾಕಿಬಿಟ್ಟು ಅದರೊಳಗಡೆ ಮಾವಿನಕಾಯಿ ಹಾಕಿಟ್ರೆ 2 ಡೇಸ್ ಬಿಟ್ಟು ಮಾವಿನಕಾಯಿ ಹಾಳಾಗೇನೂ ಆಗಿರಲ್ಲ, ಬಾಡ್ದಂಗೂ ಕೂಡ ಆಗಿರಲ್ಲ. ಆಮೇಲೆ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ನೋಡಿ ಎಲ್ಲನೂ ಬಟ್ಟೆಲಿ ಒರೆಸ್ಕೊಂಡು ಒಂದು ಡ್ರಾಪ್ ನೀರಿಲ್ದಾಗೆ ಮಾವಿನಕಾಯಿನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಚಾಕಲ್ಲಿ ಕಟ್ ಮಾಡ್ಕೊಳ್ಳಿದ್ರೆ ಕಟ್ ಮಾಡ್ಕೊಳ್ಳಿ. ಈ ಥರ ಇಳಿಗೆ ಮನೆ, ಕಾಯಿ ತುರಿ ಮಣೆ ಅಂತಾರಲ್ಲ, ಅದರಲ್ಲಿದ್ದರೂ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ನಾನು ಕಿತ್ಕೊಂಡಿರೋ ಮಾವಿನಕಾಯಿಲಿ ಇನ್ನೂ ವಾಟೆ ಆಗಿರಲಿಲ್ಲ. ಅಂದರೆ ವಾಟೆ ಇರುತ್ತೆ, ನಾರು ಥರ ಇರುತ್ತಲ್ಲ ವಾಟೆ, ಆ ಥರ ಇರಲಿಲ್ಲ. ಆ ವಾಟೆ ಟೈಪ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಲ್ಲಿ ನೆಂದೆಲ್ಲ ಇರುತ್ತಲ್ಲ, ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ಲ, ಅದಂತೂ ಮಕ್ಳುಗಳಂತೂ ಉಬ್ಕೊಂಡು ಇರ್ತಾರೆ. ಎಲ್ಲ ತೊಳೆದ್ಬಿಟ್ಟು ಅದು ನಾರಿನಂಗೆ ಗಟ್ಟಿಗಿರುತ್ತಲ್ಲ, ಅದನ್ನೆಲ್ಲ ಬಾಯಲ್ಲಿಟ್ಕೊಂಡು ಇದು ಮಾಡ್ತಿರ್ತಾರೆ. ನಾನು ಈ ರೀತಿಯಾಗಿ ನೋಡಿ ಎಲ್ಲ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಎಲ್ಲ ಸಪ್ರೇಟ್ ಮಾಡಿ ಈ ಥರ ಸಣ್ಣದಾಗಿ ಮೀಡಿಯಮ್ ಸೈಜ್, ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಇಷ್ಟು ಆಗಿದೆ, ನನಗೆ ಪೀಸಸ್ ಸಿಕ್ತು. ಒಂದು ಎಷ್ಟು 20 ಕಾಯಿ ಇತ್ತು ಅನಿಸುತ್ತೆ. ಇವಾಗ ಸಾಮಗ್ರಿಗಳನ್ನೂ ಕೂಡ ಇಲ್ಲಿ ನೋಡಿ ಜೋಡಿಸಿ ಇಟ್ಕೊಂಡಿದ್ದೀನಿ ನಾನು. ಉಪ್ಪನ್ನು ಅಷ್ಟೇ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಇದು 1/4 kg ಮೇಲಿದೆ. ಮತ್ತು ಸಾಸಿವೆನೂ ಕೂಡ 1/4 kg ಇದೆ. ಮೆಂತ್ಯ ಒಂದು 2 ಸ್ಪೂನಷ್ಟು ಹುರಿದು ಇಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿನೂ ಅಷ್ಟೇ ಅರ್ಧ kg ಅಷ್ಟೇ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ, ಇಷ್ಟು ಸಾಮಗ್ರಿಗಳಿದ್ರೆ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಮೊದಲು ಒಣಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಳ್ಳೋಣ. ನಾನೀಗ ಒಣಮೆಣಸಿನ್ಕಾಯಿ ಪೌಡ್ರ್ ಮಾಡಿಕೊಂಡೆ, ಸ್ಕಿಪ್ ಆಗಿಬಿಟ್ಟಿದೆ ಆ ವಿಡಿಯೋ. ಪೌಡ್ರ್ ಮಾಡ್ಕೊಂಡಿದ್ದೀನಿ, ಆದರೆ ವಿಡಿಯೋ ಆಗಿಲ್ಲ ಅಷ್ಟೇ. ಅದೇ ಜಾರಿಗೆ ನಾನು ಮೆಂತ್ಯಕಾಳನ್ನು ಕೂಡ ಫಸ್ಟು ರುಬ್ಕೋತಾ ಇದ್ದೀನಿ. ಮೆಂತ್ಯಕಾಳು ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಮೆಂತ್ಯ ಹಾಕಿದ್ರೂ ಉಪ್ಪಿನಕಾಯಿ ಬಂದುಬಿಡುತ್ತೆ. ಅದನ್ನು ಸ್ವಲ್ಪ 1-2 ರೌಂಡು ಮಾಡಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ನಾನು ಸಾಸಿವೆನೂ ಕೂಡ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. 1/4 kg ಅಷ್ಟು ತೊಗೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ತುಂಬ ತೀರಾ ಪೌಡ್ರ್ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿದ್ರೆ ತುಂಬ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ. ಸಾಸಿವೆನೇ ಉಪ್ಪಿನಕಾಯಿಗೆ ಮೇಯ್ನ್ ಅಂತಲೂ ಕೂಡ ಹೇಳ್ಬೋದು. ಪೌಡ್ರ್ ಮಾಡಿ ಇಟ್ಕೊಂಡು ಚಿಲ್ಲಿ ಪೌಡ್ರನ್ನು ಕೂಡ ನೋಡಿ ಈ ರೀತಿಯ ಮಾಡಿ ಇಟ್ಕೊಂಡಿದ್ದೀನಿ. ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ನಾನು ಮಾಡಿಕೊಂಡೆ. ಚಿಲ್ಲಿ ಪೌಡ್ರ್ ಪ್ಯಾಕೆ ಸಿಗುತ್ತಲ್ಲ, ಅದಕ್ಕಿಂತ ಮನೇಲಿ ಮಾಡಿ ನಾನು ಒಣಮೆಣಸಿನ್ಕಾಯಿಲೆ ಪೌಡ್ರ್ ಮಾಡಿ ಮಿಕ್ಸಿಲೇ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟೆಲ್ಲ ಈ ಥರ ಜೋಡಿಸಿ ಇಟ್ಟಿದ್ದೀನಿ. ನೆಕ್ಸ್ಟು ಎಣ್ಣೆ ಬೇಕು. ಎಣ್ಣೆ ಮೇಯ್ನ್. ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಾ ಇರೋವಂಥ ಎಣ್ಣೆ ಕೊಬ್ಬರಿ ಎಣ್ಣೆಲಿ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ನೀವು ಮಾಡಿದಿರ ಏನೋ ಗೊತ್ತಿಲ್ಲ, ನಾನಿದು ಫಸ್ಟ್ ಟೈಮೇ ಮಾಡಿರೋದು ಕೂಡ. ತುಂಬಾ ಚೆನ್ನಾಗಿದೆ. ನಾನೀಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾರಕ್ಕೆ ಬಿಟ್ಟಿದ್ದೀನಿ. ಬಿಸಿ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಬಿಸಿ ಎಣ್ಣೆ ಹಾಕಿದ್ರೆ ಪೌಡ್ರ್ ಅಷ್ಟೆಲ್ಲ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಎಣ್ಣೆ ಆರಿಸಿ 2 ಈ ಥರ ಕುದಿ ಥರ ಬರೋ ಥರ ಕಾಯಿಸಿ ಆಮೇಲೆ ಆರಿಸಿ ಹಾಕಿ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ. ಮತ್ತು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಕೊಬ್ಬರಿ ಎಣ್ಣೆ ಸ್ಮೆಲ್ಲು ಕೂಡ ಒಂದು ಸ್ವಲ್ಪನೂ ಬಂದಿಲ್ಲ. ಕೊಬ್ಬರಿ ಎಣ್ಣೆ ಕೂಡ ಮನೇಲಿರೋ ಕೊಬ್ಬರಿನ ಯೂಸ್ ಮಾಡಿರುವಂಥ ಎಣ್ಣೆ ಇದು ಕೊಬ್ಬರಿ ಎಣ್ಣೆ. ನೀವು ಕೊಬ್ಬರಿ ಎಣ್ಣೆ ಮಾಡಿ ನೋಡಿ, ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತೇಳಿ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿಗೆ ಸಾಮಗ್ರಿಗಳೆಲ್ಲ ನಿಮಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಮೊದಲಿಗೆ ಉಪ್ಪು ಹಾಕೋತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ರುಬ್ಬಿಟ್ಕೊಂಡಿದೆ. ಇದು 1/4 kg ನಾನು ಯೂಸ್ ಮಾಡಿರೋದು. ಸಾಸಿವೆ ಪೌಡ್ರು ಕೂಡ ಹಾಕಿ ಚಿಲ್ಲಿ ಪೌಡ್ರು ಕೂಡ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಎಲ್ಲ ಮಿಕ್ಸ್ ಎಲ್ಲ ಮಾಡಾದಮೇಲೆ ಸ್ವಲ್ಪ ಖಾರ ಕಮ್ಮಿ ಅನಿಸಿದ್ರೆ ನೀವು ಮೇಲಿಂದನೂ ಕೂಡ ಚಿಲ್ಲಿ ಪೌಡ್ರನ್ನ ಹಾಕೋಬೋದು. ಉಪ್ಪು ಕಮ್ಮಿ ಆಗಿದ್ರೂ ಕೂಡ ಉಪ್ಪನ್ನು ಕೂಡ ಹಾಕೋಬೋದು. 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಕಾಯಿಸಿರೋ ಎಣ್ಣೆನ ಆರಿಸಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಘಮ ಘಮ ಅಂತ ಇದೆ ಆಗಲೇ ನೋಡಿ. ಈ ರೀತಿಯಾಗಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಕಲಿಸಿದಾಗ ಈ ರೀತಿಯಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ನೀವು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿಲ್ಲ, ನಾನು ಮಾಮೂಲಿ ಮೆಣಸಿನ್ಕಾಯಿನೇ ಪೌಡ್ರ್ ಮಾಡಿ ಹಾಕಿದ್ದೀನಿ ನೋಡಿ. ಇದು ಓವರ್ ನೈಟ್ ನಾನು ಇಟ್ಟಿದ್ದೆ. ಅದು ಯಾವ ಪಾತ್ರೆಯಲ್ಲಿ ಕಲಸಿದ್ನೋ ಅದೇ ಪಾತ್ರೆಯಲ್ಲಿ ಇಟ್ಟು ಬಿಟ್ಟಿದ್ನಲ್ಲ. ಈಗ ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು. ಇದನ್ನು ನಾನು ಇವಾಗ ನೋಡಿ ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟು ಈಸಿಯಾಗೂ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಮಾಡ್ಬೋದು ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರೋ ಆಗಿದೆ. ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಎಲ್ಲೂ ಕೂಡ ಒಂದು ಡ್ರಾಪ್ ನೀರು ಇಲ್ಲದಾಗೆ ನಾವು ಉಪ್ಪಿನಕಾಯಿ ಮಾಡಿರೋದ್ರಿಂದ ವರ್ಷ ಪೂರ್ತಿ ಇಡ್ಬೋದು, ಹೊರಗಡೆನೇ ಇಡ್ಬೋದು, ಫ್ರಿಜ್ ಅಲ್ದೇ. ಈ ರೀತಿ ಮಾಡಿ ತುಂಬ ದಿನಗಳ ಕಾಲ ಇಡ್ಬೋದು. ಜೊತೆಗೆ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡೋಕ್ಕೆ ಹೋಗಬೇಡಿ, ಸ್ಟೀಲ್ ಬಾಕ್ಸಲ್ಲೂ ಇಡೋಕ್ಕೆ ಹೋಗಬೇಡಿ. ಪಿಂಗಾಣಿ ಬಾಕ್ಸು ಅಥವಾ ಗಾಜಿನ ಬಾಟ್ಲುಗಳಲ್ಲಿ ಹಾಕಿಡಿ. 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಡ್ಬೋದು, ಹಾಳಾಗ್ದಾಗಿರುತ್ತೆ ನೋಡಿ. ಇವಾಗ ಉಪ್ಪಿನಕಾಯಿ ಕೆಲಸ ಮುಗೀತು. ಮತ್ತು ಹಿಂಗಿದ್ರೆ ಹಿಂಗೆ ಹಾಕ್ಕೋಬೋದಿತ್ತು, ನಾನು ಹಿಂಗೆ ಖಾಲಿಯಾಗಿತ್ತು ಹಾಗಾಗಿ ಹಿಂಗೆ ಹಾಕಕ್ಕೆ ಹೋಗಲಿಲ್ಲ ನೋಡಿ. ಒಂದು ಬೌಲ್ಗೂ ಕೂಡ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮಾವಿನಕಾಯಿ ರಸದಲ್ಲಿ ಅನ್ನ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ. ಸಾಂಬಾರು ಇಲ್ಲದೆ ಹೋದಾಗಲೂ ಬೇಕಾದ್ರೆ ಈ ರಸದಲ್ಲಿ ಅವತ್ತೊಂದು ದಿನ ಊಟ ಮುಗಿಸ್ಕೋಬೋದು. ಮಾವಿನಕಾಯಿ ಸೀಸನ್ ಮುಗಿಯೋಷ್ಟೊತ್ತಿಗೆ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ನಾನು ಯೂಸ್ ಮಾಡ್ಕೊಂಡಿರೋವಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿ ಒಮ್ಮೆ ಟ್ರೈ ಮಾಡಿ. ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗಿತ್ತು ಉಪ್ಪಿನಕಾಯಿ ರೆಸಿಪಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.